ಏಕಾಏಕಿ ಚಿನ್ನದ ದರದಲ್ಲಿ ಭಾರಿ ಏರಿಕೆ ಆಗಿದೆ. ಸತತ ಇಳಿಕೆಗೆ ಸಂತಸದಲ್ಲಿದ್ದಂತಹ ಗ್ರಾಹಕರಿಗೆ ನಿರಾಸೆ ಉಂಟಾಗಿರುವಂಥದ್ದು. ಬೇಡಿಕೆ ಹೆಚ್ಚಾದ ಹಿನ್ನೆಲೆ ಪುಟಿದೆದ್ದಂತಹ ಚಿನ್ನದ ಬೆಲೆ ಏಕಾಏಕಿ 5,000 ರೂಪಾಯಿ ಜಂಪ್ ಆಗಿದೆ. ಬೆಳ್ಳಿ ಬೆಲೆಯಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ. ಚಿನ್ನದ ಬೆಲೆ ಏಕಾಏಕಿ ಜಂಪ್ ಆಗಿರುವಂಥದ್ದು. 5,000 ರೂಪಾಯಿ ಏರಿಳಿತ ಕಾಣದೆ ಯಥಾಸ್ಥಿತಿಯನ್ನ ಕಾಯ್ದುಕೊಂಡಿರುವಂತಹ ಬೆಳ್ಳಿ. ಯೂಶುವಲಿ ಚಿನ್ನದ ಬೆಲೆ ಏರಿಕೆಯಾದಂತಹ ಸಂದರ್ಭದಲ್ಲಿ ಬೆಳ್ಳಿ ಬೆಲೆಯೂ ಕೂಡ ಏರಿಕೆಯನ್ನ ಕಾಣುತ್ತೆ. ಬಟ್ ಯಥಾಸ್ಥಿತಿಯನ್ನ ಕಾಯ್ದುಕೊಂಡಿದೆ ಬೆಳ್ಳಿ. ಚಿನ್ನದ ಬೆಲೆ ಏಕಾಏಕಿ 5,000 ರೂಪಾಯಿ ಜಂಪ್ ಆಗಿರುವಂಥದ್ದು. ಇನ್ನು ಬೇಡಿಕೆ ಹೆಚ್ಚಾದಂತಹ ಹಿನ್ನೆಲೆ ಚಿನ್ನ ಬೆಳ್ಳಿ ಖರೀದಿ ಮಾಡೋ ಕಡೆ ಒಂದು ಕಡೆ ಆದರೆ, ಖರೀದಿ ಮಾಡಬೇಕು ಅನ್ನೋದಂಥದ್ದು ಒಂದು ಕಡೆ ಆದರೆ, ಬೆಲೆ ಏರಿಕೆಯ ಬಿಸಿ ಮತ್ತೊಂದು ಕಡೆ. ಏರಿಳಿತಗಳನ್ನ ಕಾಣದೆ ಯಥಾಸ್ಥಿತಿಯನ್ನ ಬೆಳ್ಳಿ ಕಾಣ್ಕೊಂಡಿದೆ. ಏಕಾಏಕಿ ಚಿನ್ನದ ದರದಲ್ಲಿ ಕಾಣ್ತಾ ಇರುವಂತಹ ಏರಿಳಿತ ಸತತ ಇಳಿಕೆಗೆ ಸಂತಸದಂತಹ ಗ್ರಾಹಕರಿಗೆ ಇದೀಗ ನಿರಾಸೆ ಉಂಟಾಗಿರುವಂಥದ್ದು. 2 ಡೇಸ್ ಬ್ಯಾಕ್ ತಾನೇ ಸ್ವಲ್ಪ ಚಿನ್ನ ಇಳಿಕೆಯನ್ನ ಕಂಡಿತ್ತು. ಇನ್ನು ಕೂಡ ಇಳಿಮುಖ ಕಾಣಬಹುದೇನೋ, ಬಿಕಾಸ್ ಮೋದಿ ಹೇಳಿಕೆಯನ್ನ ಕೊಟ್ಟ ನಂತರ, ಅಂದ್ರೆ 1 ವರ್ಷದವರೆಗೂ ಕೂಡ ಯಾರು ಬಂಗಾರವನ್ನ ಖರೀದಿ ಮಾಡೋದು ಬೇಡ ಹಿತದೃಷ್ಟಿಯಿಂದ ಅಂತ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಖರೀದಿ ಮಾಡಬೇಕು ಅನ್ನುವವರ ಸಂಖ್ಯೆ ಕೂಡ, ಅಂದ್ರೆ ಎಲ್ಲ ಕಡೆ ಬಂಗಾರದ ಅಂಗಡಿಗಳು ಕೂಡ ಖಾಲಿ ಹೊಡಿತಾ ಇರುತ್ತೆ. ಅದಾದ ನಂತರ ಬಂಗಾರ ಇಳಿಕೆ ಆಗತ್ತೆ. ಎಲ್ಲೋ ಒಂದು ಕಡೆ ಆ ಡಿಮ್ಯಾಂಡ್ ಕಮ್ಮಿ ಆಗಿದ್ದಕ್ಕಾಗಿ ಬಂಗಾರದ ಬೆಲೆ ಇಳಿಕೆ ಆಯ್ತೇನೋ ಅನ್ನುವಂಥದ್ದು. ಇನ್ನ ಬಂಗಾರದ ಬೆಲೆ ಏರಿಕೆ, ಹಳೆಯ ದರ ಎಷ್ಟಿತ್ತು, ಹೊಸ ದರ ಎಷ್ಟಿದೆ ಅಂತ ನೋಡೋದಾದ್ರೆ 10 ಗ್ರಾಂ ಚಿನ್ನದ ಹಳೆಯ ದರ 1,48,580 ರೂಪಾಯಿ ಇರುತ್ತೆ. ಇನ್ನು ಹೊಸ ದರವನ್ನ ನೋಡ್ತಾ ಹೋಗೋದಾದ್ರೆ 1,49,080 ರೂಪಾಯಿ ಇದೆ. ಏರಿಕೆಯನ್ನ ಕಂಡಿರುವಂಥದ್ದು ಚಿನ್ನ. ಇನ್ನು ಬೆಳ್ಳಿ ಬೆಲೆ ನೋಡ್ತಾ ಹೋಗೋದಾದ್ರೆ 1 ಕೆಜಿಯ ಬೆಳ್ಳಿಯ ಬೆಲೆ 2,60,000 ರೂಪಾಯಿ ಇರುತ್ತೆ. ಹೊಸ ದರ ಕೂಡ ಅಷ್ಟೇ ಇದೆ, 2,60,000 ರೂಪಾಯಿ. ಇಲ್ಲಿ ಯಾವುದೇ ಚೇಂಜಸ್ ಇಲ್ಲ, ಯಥಾಸ್ಥಿತಿಯನ್ನ ಕಾಣ್ಕೊಂಡಿದೆ ಬೆಳ್ಳಿ. ಬಟ್ ಚಿನ್ನ ಮತ್ತೆ ಏರಿಕೆಯನ್ನ ಕಂಡಿರುವಂಥದ್ದು ಗ್ರಾಹಕರಲ್ಲಿ, ಬಂಗಾರದ ಪ್ರಿಯರಲ್ಲಿ ನಿರಾಸೆಯನ್ನ ಮೂಡಿಸ್ತಾ ಇದೆ. ಇನ್ನೇನು ಡಿಮ್ಯಾಂಡ್ ಕಮ್ಮಿ ಆಯ್ತಪ್ಪ, ಖರೀದಿ ಮಾಡುವವರ ಸಂಖ್ಯೆ ಕೂಡ ಕಮ್ಮಿ ಇದೆ, ಈ ವರ್ಷದಲ್ಲಿ ಚಿನ್ನ ಇಳಿಕೆಯನ್ನ ಕಾಣಬಹುದು ಅನ್ನುವಂಥ ಒಂದು ಆಲೋಚನೆಯಲ್ಲಿ ಇರ್ತಾರೆ ಜನ. ಬಟ್ ಏರಿಕೆಯನ್ನ ಕಾಣ್ತಾ ಇರುವಂಥದ್ದು ಗ್ರಾಹಕರಲ್ಲಿ ಬೇಸರವನ್ನ ಉಂಟು ಮಾಡ್ತಾ ಇದೆ. ಸೊ ಏಕಾಏಕಿ ಏರಿಕೆಯನ್ನ ಕಂಡಿರುವಂಥದ್ದು ಚಿನ್ನದ ಬೆಲೆ ಸಾಕಷ್ಟು ಬಂಗಾರದ ಪ್ರಿಯರಿಗೆ ಬೇಸರವನ್ನ ತಂದಿಟ್ಬಿಟ್ಟಿದೆ. ಸತತ ಇಳಿಕೆಯ ಸಂತಸದಲ್ಲಿದ್ದಂತಹ ಗ್ರಾಹಕರು ಸಡನ್ ಆಗಿ ನಿರಾಸೆಯನ್ನು ಹೊಂದಿಬಿಟ್ಟಿದ್ದಾರೆ.